ಹನುಮಂತೇಗೌಡನಪಾಳ್ಯದ ಗ್ರಾಮಸ್ಥರು. ನಮಗೆ ಶ್ರೀನಿವಾಸಪುರ ಗ್ರಾಮದ ಸರ್ವೆ ನಂಬರ್ 90ರಲ್ಲಿ ಈಗಾಗಲೇ ನಮಗೆ ಒಕ್ಕಲಿಗರ ಕಂಬೇಗೌಡ ಸಮುದಾಯ ಭವನ, ಸವಿತಾ ಸಾಮಾಜಿಕ ಹಾಗೂ ಇತರೆ ಸಮುದಾಯ ಭವನಗಳಿಗೆ ಅಲಾಟ್ಮೆಂಟ್ ಆಗ್ತಾ ಇದೆ. ಸರ್ಕಾರದ ಲೆವೆಲಲ್ಲಿ ಅಲಾಟ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ ನಮಗೆ. ಅದಕ್ಕೆ ನಾವು ಊರವರೆಲ್ಲ ನೋಡಿ, ಇಷ್ಟು ಜನನು ಊರಲ್ಲಿ ಗ್ರಾಮಸ್ಥರು ಎಲ್ಲ ರೈತರುಗಳೇ ಇರೋದು. ಹನುಮಂತೇಗೌಡನಪಾಳ್ಯದಲ್ಲಿ ಬರೀ ರೈತರುಗಳು, ಎಲ್ಲ ದಲಿತರುಗಳು ಇದ್ದಾರೆ, ಹಿಂದುಳಿದ ವರ್ಗ ಇದ್ದಾರೆ, ಎಲ್ಲರೂ ಇದ್ದಾರೆ. ನಮಗೆ ದನ ಮೇಯ್ಲಿಕ್ಕೆ ಅಲ್ಲಿ ಜಾಗ ಇಲ್ಲ. ಗೋಮಾಳ ಇರೋದೇ ಅದೊಂದು. ಈಗ 800 ದನ ಇದೆ. ಹೌದು, ಸುಮಾರು ಈಗ ಆಲ್ರೆಡಿ ಸೆನ್ಸಸ್ ಆಗಿದೆ, ದನಗಳದು ಎಲ್ಲದೂ ಸೆನ್ಸಸ್ ಆಗಿದೆ. ನಮಗೆ ಈಗ ಗೋಮಾಳ ಇರೋದೇ ಅದೊಂದು ಜಾಗ. ಹನುಮಂತೇಗೌಡನಪಾಳ್ಯ ಶ್ರೀನಿವಾಸಪುರದಲ್ಲಿ ಈಗ ನಿರಾಶ್ರಿತರು ಇದ್ದಾರೆ ಅಲ್ಲಿ. ನಾವು ಇದುವರೆಗೂ ಯಾವುದೇ ನಾವು ನಿವೇಶನಕ್ಕೆ ನಾವು ಅರ್ಜಿ 1-2 ಸರಿ ಹಾಕಿರೋ ಪ್ರಯತ್ನ ಮಾಡ್ತಲೇ ಇದೀವಿ. ಇದುವರೆಗೂ ನಮ್ಮನ್ನ ಯಾವುದೇ ಕಾರ್ಯಗತ ಕೈಗೊಂಡಿಲ್ಲ. ನಮ್ಗೆ ಯಾವುದೇ ಕಾರ್ಯಕ್ರಮ ಮುಗಿದಿಲ್ಲ. ಹೌದು, ಅದು ಕಾರ್ಯಕ್ರಮ ಮುಗಿದಿಲ್ಲ. ಆಮೇಲೆ ಸಂತೋಷ್ ಗುರೂಜಿ ಬಂದ್ಬಿಟ್ಟು ಆಯುರ್ವೇದಿಕ್ ನಾವು ತಗೊಂತೀವಿ ಅಂತ ಹೇಳಿ ಅವ್ರು ಬಂದ್ರು. ಅವ್ರಿಗೂ ರಿಜೆಕ್ಟ್, ನಾವು ಅರ್ಜಿ ಹಾಕ್ಬಿಟ್ಟು ಅವ್ರನ್ನು ರಿಜೆಕ್ಟ್ ಮಾಡಿದ್ದೀವಿ, ಪ್ರೊಟೆಸ್ಟ್ ಮಾಡಿದ್ದೀವಿ. ಇದ್ರ ಬಗ್ಗೆ ತಾವುಗಳು ದಯವಿಟ್ಟು ತುಂಬಾನೇ ಹೆಚ್ಚಿಗೆ ಗಮನ ಹರಿಸಿ ಇದಕ್ಕೊಂದು ಕಾರ್ಯಗತನ ನೀವು ತಗೊಳ್ಳೇಬೇಕು. ನಮಗೆ ರೈತರುಗಳ ಪರವಾಗಿ, ಊರವ್ರ ಗ್ರಾಮಸ್ಥರ ಪರವಾಗಿ ನೀವು ತಗೊಳ್ಳೇಬೇಕು. ಯಾರೋ 1-8 ಜನ ಸೈನ್ ಹಾಕ್ದವರಲ್ಲ, ಫೇವರ್ಗಳಲ್ಲ. ಅದನ್ನೆಲ್ಲ ಸೈನ್ ಹಾಕಿರೋರು ಒಂದು ಲೆಕ್ಕಾಚಾರಕ್ಕೆ ಊರಿಗೆ ಬರಲ್ಲ. ಅದು ಈಗ ಇರೋ ಸೈನ್ ಏನಿದ್ದಾರೆ ಅಷ್ಟು ಜನ ಇಲ್ಲಿದ್ದಾರೆ, ಹಾಜರಾಗ್ತಿದ್ದಾರೆ. ಪ್ರತಿಯೊಂದು ನೀವು ಬೇಕಾದ್ರೆ ಒಂದೊಂದು ಹೆಸರು ನೀವು ಕೂಗಿ, ಪ್ರತಿಯೊಬ್ರು ಹಾಜರಿದ್ದಾರೆ. ಇದರಲ್ಲಿರೋ ಸಿಗ್ನೇಚರ್ ಮಾಡಿರೋ ಪ್ರತಿಯೊಬ್ರು ಇಲ್ಲಿ ಹಾಜರಾತಿ ಇದ್ದಾರೆ. ಇದನ್ನ ನೀವು ಬೇಗನೆ ಕೈಗೆತ್ಕೊಂಡು ಇದನ್ನ ನಮಗೆ ಕಾರ್ಯರೂಪಕ್ಕೆ ತಗೊಂಡು ಕೊಡಿ. ಏನಾದರೂ ಆಗ್ಲಿಲ್ಲ ಅಂದ್ರೆ ನಾವು ಇನ್ನೂ ಉಗ್ರವಾದ ಹೋರಾಟ ನಡೆಸಿ ಇನ್ನು ಸರ್ಕಾರದ ಗಮನಕ್ಕೆ ತರುವಂತ ಕೆಲಸನೂ ನಾವು ಮಾಡ್ತೀವಿ. ಹೌದು, ಅಲ್ಲ ಹೇಳ್ತೀವಿ. ಇದು ತಹಸೀಲ್ದಾರ್ರಿಗೆ ಅಷ್ಟೇ ಅಲ್ಲ, ಅರ್ಜಿ ಅಸಿಸ್ಟೆಂಟ್ ಕಮಿಷನರ್ AC ಗೂ ಕೊಡ್ತೀವಿ, DC ಗೂ ಕೊಡ್ತೀವಿ, ಚೀಫ್ ಸೆಕ್ರೆಟರಿ ಕೊಡ್ತೀವಿ, ಗವರ್ನರ್ಗೆ ಕೊಡ್ತೀವಿ, ಎಲ್ಲರಿಗೂ ರಾಜ್ಯಪಾಲರಿಗೂ ಕೂಡ ಕೊಡ್ತೀವಿ. ನಾವು ದಯವಿಟ್ಟು ನಾವು ತಹಸೀಲ್ದಾರ್ರಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ನೀವು ತಾಲೂಕು ದಂಡಾಧಿಕಾರಿಗಳಾಗಿರೋದ್ರಿಂದ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಹೆಚ್ಚಿಗೆ. ಹೌದು, ಎಲ್ಲ ನಿಲ್ಲಿಸ್ಬಿಟ್ಟು ನಮ್ಮ ಗೋಮಾಳನ ಉಳಿಸ್ಕೊಡಿ. ಯಾಕೆಂದ್ರೆ ದನಕರ ಮೇಯಿಸ್ಲಿಕ್ಕೆ ಜಾಗ ಇಲ್ಲ. ದನಕರ ಈಗ ಆಮೇಲೆ ಒಂದು ರೋಡ್ ಅಗಲೀಕರಣ ಆದ್ರೆ ಸ್ಕೂಲ್ ಕೂಡ ರೋಡಿಗೆ ಬರುತ್ತೆ, ಆಲ್ರೆಡಿ ರೋಡಿಗೆ ಬರುತ್ತೆ. ನೀವು ಕುಡಿಯೋ ನೀರಿಂದು ಕೂಡ ರೋಡಲ್ಲೇ ಇರೋದು. ಅದು ಈಗ ರೋಡ್ ಏನೋ ಅಗಲ ಮಾಡಿದ್ರೆ ಯಾವ್ದು ಇರಲ್ಲ ಬಿಲ್ಡಿಂಗ್ ಅಲ್ಲಿ. ಆಮೇಲೆ ಇಲ್ಲಿರೋರೆಲ್ಲ ಯಾರು ಆಸ್ತಿವಂತರಲ್ಲ, ಇಲ್ಲಿರೋರೆಲ್ಲ ಆಸ್ತಿವಂತರಲ್ಲ. ಪಾಪ ಮನೆ ಕಟ್ಟಕ್ಕೆ ಮನೇನೂ ಇಲ್ಲ ಸರ್. ಇಲ್ಲಿರೋರು ಹನುಮಂತೇಗೌಡನಪಾಳ್ಯದಲ್ಲಿ 20 ಜನ ಪಾಪ ಬಾಡಿಗೆಲೇ ಇದ್ದಾರೆ. ಅವ್ರ ಮನೆ ಸೈಟ್ ಇಲ್ಲ, ಮನೆ ಇಲ್ಲ. ಊರವರೇನೆ ನಮ್ಮೂರಲ್ಲೇ ಬಾಡಿಗೆ ಇದ್ದಾರೆ ಸರ್. ಇದ್ರಲ್ಲಿ 20 ಜನ ಇದ್ದಾರೆ ಬಾಡಿಗೆ. ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಹರಿಸಿ ನಮ್ಗೆ ಇದನ್ನ ನೀವು ಕೆಲಸನ ಕೈಗೊಳ್ಬೇಕು ಸರ್. ದಯವಿಟ್ಟು ಇದನ್ನ ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕು. ಇದ್ರ ಬಗ್ಗೆ ಏನಾದ್ರೂ ಮುಂದುವರಿಸಿದ್ರೆ ನಾವು ಬೇರೆ ಹೋರಾಟ ನಾವು ಮಾಡ್ಲಿಕ್ಕೆ ಅದಕ್ಕೆ ನಮ್ಮನ್ನ ಮುಂದುವರಿಸಬೇಡಿ ದಯವಿಟ್ಟು. ನಾವು ಎಷ್ಟು ಜನ ನಾವು ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಇನ್ ಮಾಹಿತಿಯನ್ನು ಕೊಟ್ಟಿಲ್ಲ. ನಾವು ನೇರವಾಗಿ ಶಾಂತಿಯುತವಾಗಿ ನಿಮ್ಮ ಹತ್ರ ಮುಖ ತೋರಿಸಿ ಹೋಗಿ ಬಂದಿದ್ದೀವಿ.